ನಗರದ ಬಿಗಿಯಾದ ಗಾಳಿಯಲ್ಲೂ ಬೆವರಿನ ವಾಸನೆ ಬೆರೆತಿತ್ತು. ಟ್ರಾಫಿಕ್ ಸೈರನ್ಗಳ ಮಧ್ಯದಲ್ಲಿ ಜನರು ಓಡುತ್ತಿದ್ದರು. ಅದೇ ಬೀದಿಯಲ್ಲಿ ಸಣ್ಣ ಕಾಫಿ ಹೋಟೆಲ್ ಇತ್ತು. ಹಳೆಯ ಕಪ್ಪು ತಗಡಿನ ಡಬ್ಬದಲ್ಲಿ ಬಿಸಿ ಕಾಫಿ ಇತ್ತು. ಒಳಗೆ ಕಿಟಕಿಯ ಹತ್ತಿರ ಒಬ್ಬ ವಯಸ್ಸಾದ ವ್ಯಕ್ತಿ ತೊಳೆದ ಬಟ್ಟೆಯಿಂದ ಬೆವರು ಒರೆಸಿಕೊಂಡು ತಟ್ಟೆಗಳನ್ನು ಜೋಡಿಸುತ್ತಿದ್ದ. ಅವರ ಮುಖದಲ್ಲಿ ಆಯಾಸದ ಗುರುತು, ಆದರೆ ಕಣ್ಣಿನಲ್ಲಿ ಆತ್ಮಸಂತೋಷ. ಅವರ ಹೆಸರು ರಮೇಶ್. ರಮೇಶ್ ಪ್ರತಿ ಬೆಳಿಗ್ಗೆ ಮುಂಜಾನೆ 4 ಗಂಟೆಗೆ ಎದ್ದು ಹೋಟೆಲ್ ತೆಗೆಯುತ್ತಿದ್ದರು. ಹಾಲು ಕುದಿಸಿ, ಚಹಾ ತಯಾರಿಸಿ, ಪೂರಿ ತಯಾರಿಸುವ ಕೆಲಸ ಎಲ್ಲವನ್ನೂ ತಾವೇ ಒಬ್ಬರೇ ಮಾಡುತ್ತಿದ್ದರು. ಆ ದಿನವೂ ಹಾಗೆಯೇ ಕೆಲಸದಲ್ಲಿ ಮುಳುಗಿದ್ದಾಗ ಹೋಟೆಲ್ನ ಹಿಂಭಾಗದ ಚಿಕ್ಕ ಕೊಠಡಿಯಿಂದ ಒಂದು ಹುಡುಗ ಕಣ್ಣು ಒರೆಸುತ್ತಾ ಹೊರಬಂದ. ಅವನ ಹೆಸರು ರಾಕೇಶ್. ರಮೇಶ್ ಅವರ 12 ವರ್ಷದ ಮಗ. ಅಪ್ಪ, ಇಷ್ಟು ಬೇಗ ಎದ್ದಿದ್ದೀರಾ ಎಂದು ರಾಕೇಶ್ ನಿದ್ರೆಯ ಸ್ವರದಲ್ಲಿ ಕೇಳಿದ. ರಮೇಶ್ ನಗುತ್ತಾ ಹೇಳಿದರು, ಮಗ, ಹೋಟೆಲ್ನಲ್ಲಿ ಹೊತ್ತು ಕಾಯುವುದಿಲ್ಲ. ಜನರು ಬಂದು ಕಾಫಿ ಕೇಳುತ್ತಾರೆ. ನಾವು ರೆಡಿಯಾಗಬೇಕು. ರಾಕೇಶ್ ನಿಧಾನವಾಗಿ ಕುಳಿತುಕೊಂಡು ತಂದೆಯ ಚಪ್ಪಲಿಗಳನ್ನು ನೋಡುತ್ತಾ ಕುಳಿತುಕೊಂಡ. ಅವು ಹರಡೆದು ಹೋಗಿದವು, ಆದರೆ ಅಪ್ಪ ಅದನ್ನು ನೋಡದೆ ಕೆಲಸ ಮಾಡುತ್ತಿದ್ದರು. ಅವನ ಲಸ ಮಾಡುತ್ತಿದ್ದರು. ಅವನ ಹೃದಯದಲ್ಲಿ ಏನೋ ಒಂಥರ ಸಂಕೋಚ ಮೂಡಿತು. ಯಾಕೆ ಅಪ್ಪ ದಿನವಿಡೀ ಇಷ್ಟು ಕಷ್ಟಪಡಬೇಕು? ಅವನ ಅಮ್ಮ ವರ್ಷಗಳ ಹಿಂದೆ ಹೋದರು. ಮನೆಯ ಜವಾಬ್ದಾರಿ, ಹೋಟೆಲ್ ಜವಾಬ್ದಾರಿ ಎಲ್ಲವೂ ಅಪ್ಪನ ಮೇಲೆ. ರಾಕೇಶ್ ಶಾಲೆಗೆ ಹೋಗುತ್ತಿದ್ದರು. ಅಪ್ಪನ ಬೆವರನ್ನು ನೋಡುವಾಗ ಅಸಹಾಯಕರ ಭಾವನೆ ಬರುತ್ತಿತ್ತು. ಅಪ್ಪ, ನಿಮಗೆ ಸಹಾಯ ಮಾಡುತ್ತೇನೆ ಎಂದು ಆತ ಹೇಳಿದರು. ರಾಕೇಶ್ ತಲೆ ತಟ್ಟಿ ಹೇಳಿದರು, ಇಲ್ಲ ಮಗ, ನೀನು ಓದಬೇಕು. ನೀನು ಓದಿ ದೊಡ್ಡವನಾದರೆ ನನಗೆ ಸಾಕು. ಆ ಮಾತುಗಳು ರಾಕೇಶನ ಮನಸ್ಸಿನಲ್ಲಿ ಗಂಭೀರ ಪರಿಣಾಮ ಬೀರಿತು. ಆದರೆ ಅರ್ಥ ಆಗಲು ಇನ್ನೂ ಸಮಯವಿತ್ತು. ಭಾಗ 2. ಅಪ್ಪನ ಬೆವರಿನ ಅರ್ಥ. ಆ ದಿನ ಶಾಲೆಯಲ್ಲಿ ಸರ್ ಎಲ್ಲರಿಗೂ ಹೇಳಿದರು, ಯಾರು ತಮ್ಮ ಜೀವನದ ಹೀರೋ ಬಗ್ಗೆ ಬರೆಯಲು ಬಯಸುತ್ತಾರೆ? ಮಕ್ಕಳು ಕೆಲವರು ಸಿನಿಮಾದ ನಟ, ಕೆಲವರು ಕ್ರಿಕೆಟಿಗರ ಬಗ್ಗೆ ಮಾತನಾಡಿದರು. ನಂತರ ರಾಕೇಶ್ ಬರೆದನು, ನನ್ನ ಹೀರೋ ನನ್ನ ಅಪ್ಪ. ಅವರು ದಿನವಿಡೀ ಕೆಲಸ ಮಾಡುತ್ತಾರೆ, ತಿನ್ನುವುದಕ್ಕಿಂತ ಹೆಚ್ಚು ದುಡಿಯುತ್ತಾರೆ. ಅವರ ಕೈಗಳು ಕಷ್ಟದಿಂದ ತುಂಬಿವೆ, ಆದರೆ ಅವರ ಮನಸ್ಸು ಚಿನ್ನದಂತಿದೆ. ಆ ವಾಕ್ಯವನ್ನು ಓದಿದಾಗ ಶಿಕ್ಷಕನ ಕಣ್ಣಲ್ಲಿ ನೀರು ತುಂಬಿತು. ರಾಕೇಶ್, ನಿನ್ನ ಅಪ್ಪನನ್ನು ನೋಡಬೇಕು ಅಂತ ಅನಿಸುತ್ತಿದೆ ಎಂದರು. ಆ ದಿನ ಮನೆಗೆ ಬಂದು ರಾಕೇಶ್ ಅದನ್ನು ಅಪ್ಪನಿಗೆ ಹೇಳಿದ. ಅಪ್ಪ ನಗುತ್ತಾ, ನನ್ನನ್ನು ನೀನು ಹೀರೋ ಅಂತ ಹೇಳಿದೀಯಾ? ನಾನು ಸಾಮಾನ್ಯ ಮನುಷ್ಯ ಮಗ ಅಂತ ಹೇಳಿದರು. ಆದರೆ ಆರ್ಯನ್ ಅಪ್ಪನ ಕೈ ಹಿಡಿದು ಹೇಳಿದರು, ನೀವು ಹೀರೋ ಅಲ್ಲ ಅಪ್ಪ, ನೀವು ನನ್ನ ಶಕ್ತಿ. ಅಂದು ರಾತ್ರಿ ಅವನು ಮಲಗಲಿಲ್ಲ. ಅಪ್ಪ ಬೆಳಗಿನ 3 ಗಂಟೆಗೆ ಎದ್ದಾಗ ರಾಕೇಶ್ ಎದ್ದನು. ನೀನು ಮಲಗು ಮಗ ಎಂದರು ರಮೇಶ್ ಹೇಳಿದರು. ಆದರೆ ರಾಕೇಶ್ ಚಹಾ ಕಪ್ ಹಿಡಿದು ಹೇಳಿದನು, ನಾನು ನೋಡಬೇಕು ಅಪ್ಪ, ನೀವು ಹೇಗೆ ಇಷ್ಟು ಕೆಲಸ ಮಾಡುತ್ತೀರಾ ಅಂತ. ಅಪ್ಪನ ಹೋಟೆಲ್ನಲ್ಲಿ ಲೈಟ್ ಬೆಳಕಿನಲ್ಲಿ ಬರುತ್ತಿತ್ತು. ಹಾಗೆ ಹಾಲು ಕುದಿಯುತ್ತಿದ್ದಿತ್ತು. ಪೂರಿ ಮಾಡುತ್ತಿದ್ದ ಶಬ್ದ, ಕಾಫಿಯ ಸುಗಂಧ ಎಲ್ಲವೂ ಹೊಸ ಲೋಕದಂತಿತ್ತು. ಆ ದಿನದಿಂದ ರಾಕೇಶನಿಗೆ ಅರಿವಾಯಿತು, ಅಪ್ಪನ ಬೆವರು ಕೇವಲ ಶ್ರಮವಲ್ಲ, ಅದು ಪ್ರೀತಿಯ ರೂಪ. ಭಾಗ 3. ತಾಳ್ಮೆಯ ಪಾಠ. ಸಮಯ ಕಳೆಯುತ್ತಿತ್ತು. ರಾಕೇಶ್ ಹೈಸ್ಕೂಲ್ ಸೇರಿದ್ದನು. ಮಧ್ಯಾಹ್ನ ಶಾಲೆಯಿಂದ ಬಂದು ಸಂಜೆ ಹೋಟೆಲ್ನಲ್ಲಿ ಅಪ್ಪನಿಗೆ ಸಹಾಯ ಮಾಡುತ್ತಿದ್ದ. ಒಂದು ದಿನ ಹೋಟೆಲ್ನಲ್ಲಿ ಕಾಫಿ ತುಂಬಿ ಕೆಳಗೆ ಸುರಿಯಿತು. ಗ್ರಾಹಕರು ಕೋಪಗೊಂಡರು. ರಮೇಶ್ ನಗುತ್ತಾ ಹೇಳಿದರು, ಪರವಾಗಿಲ್ಲ ಮಗ, ಬಿಟ್ಟು ಬಿಡು. ಇದು ಜೀವನದ ಪಾಠ, ತಪ್ಪಿಲ್ಲದೆ ಕಲಿಯಲಾಗುವುದಿಲ್ಲ ಅಂತ ಹೇಳಿದರು. ಆ ದಿನದ ನಂತರ ರಾಕೇಶ್ ಎಂದಿಗೂ ಹೆದರಲಿಲ್ಲ. ಅವನ ಒಳಗೆ ದೃಢ ನಂಬಿಕೆ ಬೆಳೆಯುತ್ತಿತ್ತು. ಕಷ್ಟವಿಲ್ಲದೆ ಗೌರವ ಸಿಗುವುದಿಲ್ಲ. ಆದರೆ ಅಪ್ಪನ ಆರೋಗ್ಯ ಹೀಗೆಯೇ ಇರಲಿಲ್ಲ. ಅವರು ದಿನಕ್ಕೊಂದು ದಿನ ದಣಿವಾಗುತ್ತಿದ್ದರು. ರಾಕೇಶ್ ಕಾಲೇಜು ಪ್ರವೇಶಿಸುವ ಸಮಯ ಬಂದಾಗ ಅವರು ಹೇಳಿದರು, ಮಗ, ನಾನು ಸಾಲ ತೆಗೆದುಕೊಂಡು ನಿನ್ನ ಓದು ಮುಂದುವರಿಸುತ್ತೇನೆ. ನೀನು ಕಷ್ಟಪಟ್ಟು ಓದಿ ನಿನ್ನ ಕನಸು ನನಸು ಮಾಡು. ಆ ಮಾತುಗಳಲ್ಲಿ ತಂದೆಯ ಹೃದಯದ ತೂಕವಿತ್ತು. ಭಾಗ 4. ಹೋರಾಟದ ದಾರಿ. ಕಾಲೇಜು ಜೀವನ ಸುಲಭವಿರಲಿಲ್ಲ. ಬಾಕಿ ವಿದ್ಯಾರ್ಥಿಗಳು ದೊಡ್ಡ ಫೋನ್, ಒಳ್ಳೆಯ ಬಟ್ಟೆಗಳು ಧರಿಸುತ್ತಿದ್ದರು. ರಾಕೇಶ್ ಹಳೆಯ ಬ್ಯಾಗ್, ಹರಿದು ಹೋದ ಬೂಟುದು ಧರಿಸಿ ಕ್ಲಾಸ್ಗೆ ಹೋಗುತ್ತಿದ್ದ. ಆದರೆ ಅವನ ಕಣ್ಣಲ್ಲಿ ಒಂದು ಗುರಿ ಇತ್ತು.
ಅಪ್ಪನಿಗೆ ಕೆಲಸದಿಂದ ವಿಶ್ರಾಂತಿ ಕೊಡಬೇಕೆಂದು. ಅವನು ಓದಿನ ಜೊತೆಗೆ ರಾತ್ರಿ ಪಾರ್ಟ್ ಟೈಮ್ ಕೆಲಸ ಪ್ರಾರಂಭಿಸಿದ. ಆನ್ಲೈನ್ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡಿದ. ಮಳೆ, ಚಳಿ, ಟ್ರಾಫಿಕ್ ಯಾವುದಕ್ಕೂ ಅವನು ಬಿಡಲಿಲ್ಲ. ಪ್ರತಿ ಬಾರಿ ಕಾಫಿ ಹೋಟೆಲ್ ಹಾದು ಹೋದಾಗ ಅವನು ಅಪ್ಪನ ಮುಖ ನೆನೆಸಿಕೊಂಡು ನಗುತ್ತಿದ್ದ. ನಾನು ಬರುತ್ತೇನೆ ಅಪ್ಪ, ನೀವು ಇನ್ನೂ ಕಷ್ಟಪಡಬೇಕಾಗಿಲ್ಲ ಎಂದು ಮನಸ್ಸಿನಲ್ಲಿ ಹೇಳುತ್ತಿದ್ದ. ಒಂದು ದಿನ ಡೆಲಿವರಿ ವೇಳೆ ಬೈಕ್ ಸ್ಲಿಪ್ ಆಯಿತು. ಅವನ ಕಾಲಿಗೆ ಗಾಯವಾಯಿತು. ಅಪ್ಪ ಆಸ್ಪತ್ರೆಗೆ ಓಡಿ ಬಂದರು. ಕಣ್ಣಲ್ಲಿ ಕಣ್ಣೀರು. ನಾನು ಹೇಳಿದ್ವಲ್ಲ, ಇಷ್ಟು ಕೆಲಸ ಬೇಡ ಅಂತ. ರಾಕೇಶ್ ಕೈ ಹಿಡಿದು, ನೀವು ನನಗಾಗಿ ವರ್ಷಗಳ ಕಷ್ಟಪಟ್ಟಿರಿ ಅಪ್ಪ, ಈಗ ನನ್ನ ಸರದಿ. ಭಾಗ 5. ಬೆಳಕಿನ ಕಿರಣ. ಕಾಲೇಜು ಮುಗಿಯುವ ಹೊತ್ತಿಗೆ ರಾಕೇಶ್ ಇಂಜಿನಿಯರಿಂಗ್ನಲ್ಲಿ ಪಾಸ್ಟ್ ಬಂದನು. ಅವನ ಪ್ರತಿಭೆಯನ್ನು ಗಮನಿಸಿದ ಒಂದು ಕಂಪನಿ ಅವನಿಗೆ ಕೆಲಸ ನೀಡಿದಿತು. ಮೊದಲ ಸಂಬಳ ಬಂದ ದಿನ ಅವನು ನೇರವಾಗಿ ಹೋಟೆಲ್ಗೆ ಹೋದನು. ಅಪ್ಪ ಇನ್ನೂ ಹಳೆಯ ಅಂಗಡಿಯ ಮುಂದೆ ನಿಂತಿದ್ದರು. ರಾಕೇಶ್ ಬಂದು ಅವರ ಕೈ ಹಿಡಿದು ಕವರ್ ನೀಡಿದನು. ಅಪ್ಪ, ಇದು ನಿಮ್ಮ ಕನಸಿನ ಆರಂಭ. ಅಪ್ಪ ಆಶ್ಚರ್ಯದಿಂದ ನೋಡಿದರು. ಇದು ಏನು ಮಗ? ಅಪ್ಪನ ಕಣ್ಣಲ್ಲಿ ಕಣ್ಣೀರು ಹರಿಯಿತು. ಅವರು ಹೇಳಿದರು, ಮಗ, ನಾನು ವಿಶ್ರಾಂತಿ ಪಡೆಯೋಣ ಅಂತ ಅಲ್ಲ, ಆದರೆ ನಿನ್ನ ಯಶಸ್ಸು ನನ್ನ ವಿಶ್ರಾಂತಿ. ಆ ದಿನ ಸಂಜೆ ಇಬ್ಬರೂ ಹೋಟೆಲ್ ಮುಚ್ಚಿ ಮನೆಗೆ ಬಂದರು. ಅಪ್ಪನ ಚಪ್ಪಲಿಯನ್ನು ಹೊಸದಾಗಿ ಬದಲಾಯಿಸಿದ. ಅವರು ಹಳೆಯ ಚಪ್ಪಲಿ ಹಿಡಿದು ಹೇಳಿದರು, ಇವು ನನ್ನ ಹೋರಾಟದ ಸಾಕ್ಷಿ ಮಗ, ನಾನು ಇವನ್ನು ಉಳಿಸಿಕೊಳ್ಳುತ್ತೇನೆ. ಭಾಗ 6. ಕನಸಿನ ನಿಜವಾದ ರೂಪ. ಕೆಲ ವರ್ಷಗಳಲ್ಲಿ ರಾಕೇಶ್ ತನ್ನ ಉದ್ಯೋಗದಲ್ಲಿ ಎತ್ತರಕ್ಕೆ ಬೆಳೆದನು. ಅವನು ತಂತ್ರಜ್ಞಾನ ಕಂಪನಿಯಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದ. ಆದರೆ ಹೃದಯದಲ್ಲಿ ಹೋಟೆಲ್ನ ನೆನಪು ಜೀವಂತವಾಗಿತ್ತು. ಅವನು ನಿರ್ಧರಿಸಿದ, ನನ್ನ ಅಪ್ಪನ ಹೆಸರಿನಲ್ಲಿ ಒಂದು ಕಾಫಿ ಅಂಗಡಿ ಆರಂಭಿಸುತ್ತೇನೆ. ಹಾಗೆ ಹೊಸ ಕಾಫಿ ಅಂಗಡಿ ಪ್ರಾರಂಭಿಸಿದ. ಅದರ ಹೆಸರು ಶಿವಾಸ್ ಕಾಫಿ ಕಾರ್ನರ್. ಹಳೆಯ ಹೋಟೆಲ್ನಿಂದ ಪ್ರೇರಿತ ಹೊಸ ಬ್ರ್ಯಾಂಡ್. ಅದರ ಮೊದಲ ಶಾಖೆ ಬೀದಿಯ ಮೂಲೆಯಲ್ಲೇ ತೆರೆದರು. ಓಪನಿಂಗ್ ದಿನ ಅಪ್ಪ ವೇದಿಕೆಗೆ ಹೋದರು. ಜನರ ಮುಂದೆ ಮಾತನಾಡಲು ಅಂಜಿದರು. ರಾಕೇಶ್ ಮೈಕ್ ಹಿಡಿದು ಹೇಳಿದನು, ಈ ಬ್ರ್ಯಾಂಡ್ ನನ್ನದು ಅಲ್ಲ, ಇದು ನನ್ನ ಅಪ್ಪನ ಬೆವರಿನ ಬೆಲೆ. ಜನರು ಜೋರಾಗಿ ಚಪ್ಪಾಳೆ ಹೊಡೆದರು. ಅಪ್ಪನ ಕಣ್ಣೀರು ಅವರ ಹೋರಾಟದ ಪರಿಶ್ರಮವಾಗಿತ್ತು. ಭಾಗ 7. ಪಾಠ. ಒಂದು ದಿನ ಸಂಜೆ ಹೋಟೆಲ್ ಮುಂದೆ ಇಬ್ಬರೂ ಕುಳಿತಿದ್ದರು. ಅಪ್ಪ ಕೇಳಿದರು, ಮಗ, ಜೀವನದಲ್ಲಿ ಏನು ಕಲಿತೆ? ರಾಕೇಶ್ ನಗುತ್ತಾ ಹೇಳಿದರು, ಬೆವರಿನ ಬೆಲೆ ಅಪ್ಪ. ನಿಮ್ಮ ಬೆವರು ನನ್ನ ಕನಸಿನ ಅಡಿಪಾಯ ಅಪ್ಪ. ಹೇಳಿದರು, ನಿನ್ನ ಯಶಸ್ಸು ನನ್ನ ಸಾಧನೆ ಮಗ. ನಾನು ಬಡವ, ಆದರೆ ನೀನು ನನ್ನ ಹೆಮ್ಮೆ. ಆ ರಾತ್ರಿ ಆರ್ಯನ್ ಸಾಮಾಜಿಕ ಮಾಧ್ಯಮದಲ್ಲಿ ಬರೆದನು, ನನ್ನ ಅಪ್ಪನ ಹೋರಾಟವೇ ನನ್ನ ಆಸ್ತಿಯಾಗಿದೆ. ಹಣೆ ಬರಹ ಬದಲಾಯಿಸಲು ಕಾಯಲಿಲ್ಲ, ಕೆಲಸ ಮಾಡಿದೆ. ಕಷ್ಟಪಟ್ಟು ದುಡಿದ ಕೈಗಳು ಚಿನ್ನದ ಹೃದಯವನ್ನು ಹೊತ್ತಿರುತ್ತವೆ. ಸಂಹಾರ. ರಾಕೇಶನ್ ಶಿವಾಸ್ ಕಾಫಿ ಕಾರ್ನರ್ ಇದೀಗ ದೇಶದ ಹಲವಾರು ನಗರಗಳಲ್ಲಿ ಇದೆ. ಅವನು ಅನೇಕ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುತ್ತಾನೆ. ಅವನು ಹೇಳುತ್ತಾನೆ, ಅಪ್ಪನ ಕಷ್ಟವನ್ನು ಅರ್ಥ ಮಾಡಿಕೊಂಡವರು ಜೀವನದ ಅರ್ಥವನ್ನು ತಿಳಿಯುತ್ತಾರೆ. ಅವನ ಹೋಟೆಲ್ನ ಬೋರ್ಡ್ನ ಕೆಳಗೆ ಬರೆಯಲ್ಪಟ್ಟಿದೆ, ಬೆವರಿನ ಬೆಲೆ. ಕಷ್ಟಪಟ್ಟು ದುಡಿಯುವವರಿಗೆ ಯಶಸ್ಸು. ಇದು ಬೆವರಿನ ಬೆಲೆ. ಒಬ್ಬ ಹುಡುಗ ತನ್ನ ಅಪ್ಪನ ಕಷ್ಟವನ್ನು ಅರಿತು ಜೀವನ ಬದಲಿಸಿದ ಕಥೆ.